ಹಲೋ ಗೈಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ನಾವು ಇವತ್ತು ಸೋನ್ಮಾರ್ಗ್ ಹೋಗ್ತಾ ಇದ್ದೀವಿ. ನಾವು ಬೆಳಗ್ಗೆನೆ ಎದ್ದು ನಮಗೆ ರೂಮಲ್ಲಿ ಬ್ರೇಕ್ಫಾಸ್ಟ್ ಡಿನ್ನರ್ ಫೆಸಿಲಿಟಿ ಇತ್ತಲ್ವಾ, ಅದಕ್ಕೆ ಅಲ್ಲೇ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೊರಟಿದ್ವಿ. ಕಾರ್ ನೋಡ್ಬೋದಿತ್ತು, ಫುಲ್ ಐಸ್ ಕವರ್ ಆಗೋಯ್ತು. ರಾತ್ರಿ ಪೂರ್ತಿ ಅಲ್ಲೇ ಬಿಟ್ಟಿದ್ವಲ್ಲ, ಅದಕ್ಕೆ. ನೀವು ಸೋನ್ಮಾರ್ಗ್ ಹೋಗ್ಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆ ಹೊರಟ್ರೆ ಸರಿ ಹೋಗುತ್ತೆ, ಯಾಕಂದರೆ ನಮಗೆ ತುಂಬ ಟ್ರಾಫಿಕ್ ಇತ್ತು. ಅದಕ್ಕೆ ನಮ್ಮದು ಹೋಗೋದೊಂದು ಸ್ವಲ್ಪ ಲೇಟ್ ಆಯಿತು. ಸೋನ್ಮಾರ್ಗ್ ಹತ್ರ ಬಂದೆ. ಇದೆ ಸ್ನೋ. ಸೊ ನೋಡ್ಬೋದು, ಸೋನ್ಮಾರ್ಗ್ ಹತ್ತತ್ರ ಬಂದಾಗ ಫುಲ್ಲು ಬೆಟ್ಟಗಳು, ಸ್ನೋ ಎಲ್ಲ ಕಾಣಿಸ್ತದೆ. ನಾವು ಬರ್ಬೇಕಾದ್ರೆ ಅಲ್ಲಿ ಲೋಕಲೈಟ್ಸ್ ಎಲ್ಲ ಅವ್ರದ್ದೇ ಟೋಲ್ ಸಿಸ್ಟಮ್ ಮಾಡ್ಕೊಂಡಿರ್ತಾರೆ. ನಾವು 100 ರೂಪಾಯಿ ಕೊಟ್ಬಿಟ್ಟು ಒಂದು ಟಿಕೆಟ್ ತಗೋಬೇಕಾಗತ್ತೆ. ಆದರೆ ಅದು ಏನಕ್ಕೂ ಯೂಸ್ ಬರಲ್ಲ. ಮುಂದೆ ಅಲ್ಲಿ ಸೋನ್ಮಾರ್ಗ್ ಹತ್ರ ಕೇಳ್ತಾರಲ್ಲ, ಅವಾಗ ತಗೊಂಡ್ರೆ ಯೂಸ್ಫುಲ್ ಇದೆ. ಆಮೇಲೆ ಅಲ್ಲಿ ಮುಂಚೆನೆ ತಗೊಳ್ಳೋದು ಯೂಸ್ಫುಲ್ ಇಲ್ಲ. ಸೊ ಕಾರಲ್ಲಿ ಹೋಗೋರೆಲ್ಲ ನೋಡ್ಕೊಂಡು ಹೋಗ್ಬೇಕಲ್ಲೆಲ್ಲ. ಸೋನ್ಮಾರ್ಗ್ ಎಂಟ್ರಿ ಆದ್ವಿ. ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಒಂದು ಟನಲ್ ಕಾಣಿಸ್ತು. ಅದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಮೇ ಬಿ ಅದು ಡೈರೆಕ್ಟ್ ಶ್ರೀನಗರಿಂದ ಸೋನ್ಮಾರ್ಗ್ಗೆ ಟನಲ್ ಮಾಡಿರ್ಬೇಕದು. ಎಂಟ್ರೆನ್ಸ್ ಆದಮೇಲೆ ಆಕ್ಟಿವಿಟಿ ಏರಿಯಾಗಳೆಲ್ಲ ಸಿಗುತ್ತೆ. ನಾವು ಫಸ್ಟ್ ಅಲ್ಲಿ ನಿಲ್ಲಿಸ್ಲಿಲ್ಲ, ಮುಂದೆ ಹೋಗ್ಬಿಟ್ಟು ಒಂದು ನದಿ ಹರಿತಿತ್ತು. ಅದ್ರ ಪಕ್ಕ ಫುಲ್ಲು ಸ್ನೋ ಕವರ್ ಆಗಿತ್ತು. ಅಲ್ಲೋಗಿದ್ವಿ. ಅಲ್ಲೆಲ್ಲ ಕಮ್ಮಿ ಜನ ಇದ್ರು, ಚೆನ್ನಾಗಿತ್ತು. ಮತ್ತೆ ಅಲ್ಲಿ ರೀಲ್ಸ್ ಮಾಡಿಕೊಡ್ತಾರೆ ನಮಗೆ. ನಾನು ಸ್ವಲ್ಪ ಕ್ಲಿಪ್ ಹಾಕಿರ್ತೀನಿ ಅದನ್ನು. ಅವರೆಲ್ಲ ನಿಮಿಷಗಳಲ್ಲೇ ಮಾಡಿಬಿಟ್ಟು ನಮಗೆ ಕೊಟ್ಬಿಡ್ತಾರೆ. ಅವರೇ ಶೂಟ್ ಮಾಡಿಕೊಟ್ಟು, ಅವರೇ ಎಡಿಟ್ ಮಾಡಿಬಿಟ್ಟು ನಮಗೆ ಕೊಡ್ತಾರೆ ಆನ್ ಸ್ಪಾಟು. ವಿಡಿಯೋಗೆ ನಂದೆರಡು, ಅಪ್ಪ ಅಮ್ಮಂದು ಎರಡಿತ್ತು. ಅದಕ್ಕೆ 1000 ರೂಪೀಸ್ ಚಾರ್ಜ್ ಮಾಡಿದ್ರು. ಒಂದು ಸ್ವಲ್ಪ ಬಾರ್ಗೇನ್ ಮಾಡಿದ್ವಿ, ಅದಕ್ಕೆ ಅಷ್ಟು ತೊಗೊಂಡಿದ್ದು. ಇಲ್ಲಾಂದರೆ ಇನ್ನೂ ಜಾಸ್ತಿ ತೊಗೋಬೋದು. ಅಲ್ಲಿ ಮುಗಿಸ್ಕೊಂಡು ಊಟ ಮಾಡೋಕ್ಕಲ್ಲೇ ಯಾವುದೋ ಒಂದು ಲೋಕಲ್ ರೆಸ್ಟೋರೆಂಟ್ಗೆ ಹೋಗ್ತೀವಿ. Kashmiri khawa in local restaurant. It is very nice. Okay, so you should see this, how the khawa is they have prepared. ನಾವಲ್ಲಿ ಊಟ ಮುಗಿಸ್ಕೊಂಡು ಸ್ನೋ ಬೈಕಿಂಗ್ ಹೋಗ್ತೀವಿ. ಸ್ನೋ ಬೈಕಿಂಗಲ್ಲಿ ಬರೀ ಒಂದೇ ರೌಂಡ್ ಕರ್ಕೊಂಡು ಹೋಗೋದು. ನೀವು ಒಂದು ಸ್ವಲ್ಪ ಬಾರ್ಗೇನಿಂಗ್ ಮಾಡಬೇಕು, ಯಾಕಂದರೆ ತುಂಬ ಪ್ರೈಸ್ ಹೇಳ್ತಾರೆ ಅಲ್ಲಿ. ಸ್ನೋ ಬೈಕಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂದ್ಬಿಟ್ಟು ಕಾರ್ನ ಒಂದು ಕಡೆಗೆ ತೊಗೊಂಡು ಹೋಗ್ತೀವಿ. ಅಲ್ಲಿ ಸ್ನೋ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫೋಟೋಶೂಟ್ ಮಾಡ್ತೀವಿ. ಸೊ ಎಲ್ಲ ಸೋನ್ಮಾರ್ಗಲ್ಲೆಲ್ಲ ಸೈಟ್ ಸೀಯಿಂಗ್ ಆದಮೇಲೆ ಕಾರ್ನ್ ತೊಗೊಂಡು ಬಿಸಿ ಕಾರ್ನು ತಿನ್ಕೊಂಡು ವಾಪಸ್ ಹೊರಟ್ವಿ ಶ್ರೀನಗರ್ಗೆ. ನೀವು ಕಾಶ್ಮೀರ್ಗೆ ಹೋದಾಗ ಸೋನ್ಮಾರ್ಗ್ ವಿಸಿಟ್ ಮಾಡಲೇಬೇಕು, ಯಾಕಂದರೆ ಸೋನ್ಮಾರ್ಗಲ್ಲಿ ತುಂಬ ಸೀನ್ರಿಗಳು, ಬೆಟ್ಟಗಳು ಮತ್ತು ಸ್ನೋ ಸಿಗುತ್ತೆ. ಅಲ್ಲಿ ಸ್ಟೇಗಳು ಇದೆ. ನಮ್ಮದು ಅಲ್ಲಿ ಸ್ಟೇ ಇರಬೇಕಾಯಿತು, ಆದರೆ ನಾವು ಬುಕ್ ಮಾಡಿದ ಪ್ಯಾಕೇಜ್ ಅವರು ಅಲ್ಲಿ ಕೊಡಲಿಲ್ಲ ನಮಗೆ. ಅಲ್ಲಿ ಸ್ಟೇ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಆಮೇಲೆ ಡ್ರೈವ್ ಮಾಡ್ಕೊಂಡೋಗಿ ರೂಮಲ್ಲಿ ಸೆಟಲ್ ಆಗ್ತೀವಿ. ಸೆಟಲ್ ಆಗ್ತಿದ್ದಂಗೆ ಡಿನ್ನರ್ ಇತ್ತು. ಡಿನ್ನರ್ ಮುಗಿಸ್ಕೊಂಡು ಹೋಗ್ಬಿಟ್ಟು ಮಲ್ಕೊಬಿಟ್ವಿ. ಫುಲ್ ಸುಸ್ತಾಗ್ತಿತ್ತು. ಈ ವ್ಲಾಗಲ್ಲಿ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.